ಮಂಡ್ಯ ಲೋಕಸಭಾ ಟಿಕೆಟ್ ಸಂಬಂಧ ಲೆಕ್ಕಾಚಾರಗಳು ಗರಿಗೆದರ್ತಾ ಇದೆ. ಮಂಡ್ಯ ಕದನ ಕಣದ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದ್ರೆ ಅತ್ತ ಸಂಸದೆ ಸುಮಲತಾ ಅವರು ಕೂಡ ಮಂಡ್ಯ ನನ್ನ ನೆಲ ಅಂತಾನೆ ಟವಲ್ ಹಾಕಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಇವತ್ತು ಕುಮಾರಸ್ವಾಮಿ ಅವರು ದಿಢೀರಂತ ದೆಹಲಿಗೆ ಹಾರಿದ್ರೆ ಸಂಸದೆ ಸುಮಲತಾ ಮಾತ್ರ ಮತ್ತೊಮ್ಮೆ ಇವತ್ತು ಮಂಡ್ಯದಲ್ಲಿ ನಾನೇ ನಿಲ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ದಿಢೀರ್ ದೆಹಲಿ ಪ್ರಯಾಣ ಯಾಕಾಯ್ತು? ಮಂಡ್ಯ ಅಖಾಡ ಯಾರ ಪಾಲಾಗಲಿದೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಈಗ ಪಕ್ಷೇತರ ನಿಂತ್ಕೋತೀರಾ, ಕಾಂಗ್ರೆಸ್ ಸೇರ್ತೀರಾ, ಅಲ್ಲಿ ಸೇರ್ತೀರಾ. ಬಿಜೆಪಿ ಇಲ್ಲಿ ಸೀಟ್ ಉಳಿಸ್ಕೋಬೇಕು, ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು. ನನಗೆ ಮಂಡ್ಯ ಅಂದ್ರೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದ ಹಾಗೆ. ಯುದ್ಧ ಲೋಕಸಭೆಯ ಅಸಲಿ ಯುದ್ಧ ಶುರುವಾಗಿದೆ. ಕ್ಷೇತ್ರದಲ್ಲೂ ಟಿಕೆಟ್ ಲಾಬಿ ಜೋರಾಗಿದೆ. 28 ಕ್ಷೇತ್ರದ್ದು ಒಂದು ಲೆಕ್ಕವಾದರೆ ಮಂಡ್ಯ ಅಖಾಡದಲ್ಲಿ ಬೇರೆಯೇ ಲೆಕ್ಕಾಚಾರ ನಡೆಯುತ್ತಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಕಣ ರಣ ಅಂತಿದ್ದು ಸಕ್ಕರೆ ನಾಡಲ್ಲಿ ಅಸಲಿ ಲೋಕಸಮರ ಇಂದಿನಿಂದ ಶುರುವಾಗಿದೆ. ಕ್ಲೈಮ್ಯಾಕ್ಸ್ಗೆ ಬಂತ ಮಂಡ್ಯ ಲೋಕಸಭೆ ಟಿಕೆಟ್ ಯುದ್ಧ. ಮಂಡ್ಯ ಬಿಟ್ಟು ಹೋಗಲ್ಲ ಎಂದ ಸುಮಲತಾ, ದೆಹಲಿಗೆ ಹಾರಿದ ಎಚ್ಡಿಕೆ. ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು, ಅಷ್ಟೇ ನಾನು ಹೇಳಿ. ಮಂಡ್ಯದಲ್ಲೇ ನಿಂತುಕೊಳ್ತೀನಿ, ನನ್ನ ನಿಲುವನ್ನ ತಿಳಿಸಿದ್ದೀನಿ, ಬಿಜೆಪಿಯೇ ಮಂಡ್ಯವನ್ನ ಉಳಿಸಿಕೊಳ್ಬೇಕು ಹೀಗೆ ಪಟ್ಟು ಹಿಡಿದಿರೋ ಸಂಸದೆ ಸುಮಲತಾ ಇವತ್ತು ಕೂಡ ಮಂಡ್ಯದಲ್ಲೇ ನಿಂತು ಗರ್ಜಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕುಮಾರಸ್ವಾಮಿ ಕಣಕ್ಕಿಳಿತಾರೆಂಬ ಚರ್ಚೆ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಇದೇ ಹೊತ್ತಲ್ಲಿ ಸುಮಲತಾ ಮಾತ್ರ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ನನ್ನ ನಿಲುವು ಏನು ಅನ್ನೋದನ್ನ ಅವ್ರಿಗೆ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ಅವ್ರಿಗೂ ಗೊತ್ತಿದೆ. ನಾನು ಮಂಡ್ಯ ಬಿಜೆಪಿ ಇಲ್ಲಿ ಸೀಟ್ ಉಳಿಸ್ಕೋಬೇಕು, ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು, ಅಷ್ಟೇ ನಾನು ಹೇಳಿದ್ದೀನಿ. ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ. ನಾನು ಹೇಳಿದ್ದೀನಿ ಬಿಜೆಪಿ ಈ ಸೀಟ್ನ ಉಳಿಸ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನಿದ್ದೀನಿ. ಅದಾಗದೇ ಇದ್ದಾಗ ಮತ್ತೆ ಮಾತಾಡೋಣ. ಮಂಡ್ಯ ಅಂತ ನಾನು ಯಾಕೆ ಇನ್ಸಿಸ್ಟ್ ಮಾಡ್ತಾ ಇದ್ರಿ? ಇದು ಕಷ್ಟ ಅಂತ ಗೊತ್ತು ನನಗೆ, ಚಾಲೆಂಜಿಂಗ್ ಅಂತಲೂ ಗೊತ್ತು, ಇದಕ್ಕೆ ನಾನು ಹೋರಾಡಬೇಕು ಅಂತಲೂ ನನಗೆ ಗೊತ್ತು. ಆದರೂ ನಾನು ಮಂಡ್ಯ ಅಂತ ಏನಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂದರೆ ನನಗೆ ಆ ಋಣ ಇದೆ, ಆ ಒಂದು ಎಮೋಷ್ನಲ್ ಕನೆಕ್ಷನ್ ನನಗಿದೆ. ಇಲ್ಲಿ ನನಗೆ ಮಂಡ್ಯ ಅಂದರೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದ ಹಾಗೆ ನನಗನ್ಸುತ್ತೆ, ಸ್ಪಷ್ಟವಾಗಿ ಹೇಳ್ತೀನಿ. ದೆಹಲಿಗೆ ತೆರಳಿದ ಎಚ್ಡಿಕೆ ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆ. ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಜೆಪಿ ನಡ್ಡಾರನ್ನ ಸುಮಲತಾ ಭೇಟಿಯಾಗಿದ್ರು. ಭೇಟಿ ಬಳಿಕವೇ ಮಂಡ್ಯದಲ್ಲೇ ಸ್ಪರ್ಧಿಸ್ತೀನಿ, ಬಿಜೆಪಿಯೇ ಮಂಡ್ಯ ಉಳಿಸಿಕೊಳ್ಳುತ್ತೆ ಅಂತ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಹೊತ್ತಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ದೆಹಲಿಗೆ ಹಾರಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ದೆಹಲಿ ದಿಢೀರ್ ಭೇಟಿಯ ರಹಸ್ಯವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ 4 ತಿಂಗಳಾದರೂ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ. ಸೀಟು ಹಂಚಿಕೆ ಫೈನಲ್ ಆಗದೆ ಇರೋದು ದಳಪತಿಗಳಿಗೆ ತಲೆಬಿಸಿಯಾಗಿದೆ. ಹೀಗಾಗಿಯೇ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಮಂಡ್ಯ, ಕೋಲಾರ, ಹಾಸನ ಕ್ಷೇತ್ರದಲ್ಲಿ ಜೆಡಿಎಸ್ ಕಸರತ್ತು ಆರಂಭಿಸಿದೆ. ಆದರೆ ಹಾಸನದಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ ಅಂತ ಪ್ರೀತಂ ಗೌಡ ಸೇರಿದಂತೆ ಹಲವು ಮುಖಂಡರು ಹೇಳಿಕೆ ನೀಡುತ್ತಿದ್ದಾರೆ. ಈತ ಸುಮಲತಾ ಮಂಡ್ಯ ಬಿಟ್ಟು ಹೋಗಲ್ಲ, ಬಿಜೆಪಿಯಿಂದಲೇ ಸ್ಪರ್ಧಿಸ್ತೀನಿ ಅಂತಿದ್ದಾರೆ. ಹೀಗಾಗಿ ಮಂಡ್ಯ, ಹಾಸನ ಟಿಕೆಟ್ ವಿಚಾರವಾಗಿ ದಳಪತಿಗಳಿಗೆ ಟೆನ್ಷನ್ ಹೆಚ್ಚಾಗಿದೆ. ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಅನಗತ್ಯ ಹೇಳಿಕೆಗಳಿಗೆ ಕಡಿವಾಣ ಸೇರಿದಂತೆ ಶೀಘ್ರವೇ ಕ್ಷೇತ್ರ ಹಂಚಿಕೆ ಘೋಷಣೆ ಮಾಡುವ ಬಗ್ಗೆ ಮಾತುಕತೆ ನಡೆಸಲು ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಮಂಡ್ಯ ಟಿಕೆಟ್ ಆಕಾಂಕ್ಷಿಗಳ ಸಮಾಗಮ. ಈತ ಮಂಡ್ಯದಲ್ಲಿವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 3 ಪಕ್ಷಗಳ ಟಿಕೆಟ್ ಆಕಾಂಕ್ಷಿಗಳು ಮುಖಾಮುಖಿಯಾಗಿದ್ರು. ಸಂಸದೆ ಸುಮಲತಾ, ಡಾಕ್ಟರ್ ಸಿಎನ್ ಮಂಜುನಾಥ್, ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸ್ಟಾರ್ ಚಂದ್ರ ಭಾಗಿಯಾಗಿದ್ರು. ಬಿಜೆಪಿ ಟಿಕೆಟ್ಗೆ ಸುಮಲತಾ ಪಟ್ಟು ಹಿಡಿದಿದ್ರೆ ಕಾಂಗ್ರೆಸ್ ಸಂಭಾವ್ಯ ಪಟ್ಟಿಯಲ್ಲಿ ಸ್ಟಾರ್ ಚಂದ್ರ ಹೆಸರಿದೆ. ಈತ ಮಂಜುನಾಥ್ರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ತೀರ್ಮಾನ ಮಾಡಿಲ್ಲ ಎಂದಿದ್ದಾರೆ. ನಾನಿನ್ನೂ ಅದರ ಬಗ್ಗೆ ತೀರ್ಮಾನ ಮಾಡಿಲ್ಲ.
ರಾಜಕೀಯಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕಾ ಬಿಡಬೇಕಾ, ಬಟ್ ಜನ ಅಂತೂ ಸುಮಾರು ಕಡೆಯಿಂದ ಒತ್ತಡ ಮಾಡ್ತಾ ಇದ್ದಾರೆ, ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ. ಮುಂದೆ ಅಕಸ್ಮಾತ್ ತೀರ್ಮಾನ ತೆಗೆದುಕೊಂಡ್ರೆ ನಿಮಗೆ ತಿಳಿಸ್ತೀನಿ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಇನ್ನೂ ಆಲೋಚನೆಯಲ್ಲೇ ಇದ್ದೀನಿ. ನಾವು ಅಕಸ್ಮಾತು ಲೋಕಸಭೆ ಅಂದರೆ ನನ್ನ ಅರ್ಥ ರಾಜಕೀಯದ ಮೂಲಕ ಅಲ್ಲ, ಲೋಕಸಭೆಯೇ ಬೇರೆ ರಾಜಕೀಯನೇ ಬೇರೆ ನನ್ನ ಅರ್ಥದಲ್ಲಿ. ಸೊ ಹೀಗಾಗಿ ಇನ್ನೂ ಆಲೋಚನೆಯಲ್ಲಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟ ನಿಲುವನ್ನು ಹೇಳ್ತೇನೆ. ದೋಸ್ತಿಗಳ ತಂತ್ರಕ್ಕೆ ಕಾಂಗ್ರೆಸ್ನಿಂದಲೂ ಪ್ರತಿತಂತ್ರ. ಹಳೆ ಮೈಸೂರು ಭಾಗ ಕಬ್ಜಾ ಮಾಡಲು ಕೈಪಡೆ ಮೀಟಿಂಗ್. ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಲು ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸುತ್ತಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರು ಸಚಿವರು ಸಭೆಯಲ್ಲೇ ಚರ್ಚಿಸಿದ್ದಾರೆ. ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಕ್ಷೇತ್ರಗಳಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇನ್ನು ಲೋಕಸಭೆ ಚುನಾವಣೆ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಕೆ, ನಾವು ಈಗಾಗಲೇ ಕೆಲಸ ಆರಂಭಿಸಿದ್ದೇವೆ, ದೋಸ್ತಿಗಳು ಅದೇನು ಕಟ್ಟಿ ಹಾಕ್ತಾರೋ ನೋಡೋಣ ಎಂದಿದ್ದಾರೆ. ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದಾನೆ ಎಲೆಕ್ಷನ್ ಮಾಡ್ತೀವಿ. ನಾವು ಕಟ್ಟಾಕ್ಬೇಕು ಅಂತೇಳಿ ಸಾಕಷ್ಟು ಮೈತ್ರಿ ನಾಯಕರು ಹೋರಾಡ್ತಾರೆ ಅಂತದ್ದು ಸರ್. ಕಟ್ಟಾಕಿದ್ರಲ್ಲೇನೆ ಪುಟ್ಟಣ್ಣನ ಕಟ್ಟಾಕ್ಬೇಕು ಅಂತ ಇಬ್ರು ಸೇರಿದ್ರಲ್ಲ, ಹಂಗೆ ಇದು ಕಟ್ಟಾಕ್ತಾರೆ. ಸಿಎಂ ಆಪ್ತ ಮಹದೇವಪ್ಪ ಹಾಗೂ ಮಗನ ರಾಜಕೀಯ ಭವಿಷ್ಯದ ಚಿಂತೆಯಾಗಿದೆ. ಚಾಮರಾಜನಗರದಿಂದ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಿಸಲು ಮಹದೇವಪ್ಪ ಲಾಬಿ ಮಾಡ್ತಿದ್ದಾರೆ. ಆದರೆ ಬಹುತೇಕ ಶಾಸಕರು ಮುಖಂಡರು ಮಹದೇವಪ್ಪ ಬೇಕಾದ್ರೆ ನಿಲ್ಲಿ, ಪುತ್ರನಿಗೆ ಟಿಕೆಟ್ ಕೊಡೋದು ಬೇಡ ಅಂತಿದ್ದಾರೆ. ಹೀಗಾಗಿ ಮಹದೇವಪ್ಪಗೆ ಪುತ್ರನ ಟಿಕೆಟ್ ಬಗ್ಗೆ ಚಿಂತೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.